ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯದ ಕಲಬುರಗಿಗೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಉತ್ಸಾಹ ಕೇಸರಿ ಪಾಳ್ಯದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಬರೀ ಕೇಸರಿ ಪಾಳ್ಯ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಕಲಬುರಗಿಯಾದ್ಯಂತಲೂ ಕೂಡ ಇವತ್ತು ಮೋದಿ ಅವರ ಹವ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಲಬುರಗಿಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಕೇಸರಿಮಯವಾಗಿದೆ ಕಲಬುರಗಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಮತ ಶಿಕಾರಿ. ದಕ್ಷಿಣ ಭಾರತದ 131 ಲೋಕ ಕಣಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಲೋಕಸಭಾದಲ್ಲಿ 400 ಸೀಟ್ ಗೆಲ್ಲುವ ರಣತಂತ್ರ ಇದು. 131 ಸೀಟುಗಳ ಮೇಲೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕಣ್ಣಿದೆ. ಕಲಬುರಗಿಯಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ, ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇರೋದು. ಸಹಜವಾಗಿ ಬಿಜೆಪಿ ನಾಯಕರಲ್ಲಿ ಒಂದು ಉತ್ಸಾಹ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ ಮೇಲೆ ಆ ಅಲೆ ಹಾಗೆ ಸೃಷ್ಟಿಯಾದ್ರೆ ಮತಗಳಾಗಿ ಕನ್ವರ್ಟ್ ಆಗಬಹುದು ಅನ್ನುವಂತ ನಂಬಿಕೆ. ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಡಿಆರ್ ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಡಿಆರ್ ಮೈದಾನದಿಂದ ರೋಡ್ ಶೋ ಮೂಲಕ ಎನ್ವಿ ಮೈದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕಲಬುರಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಸಕಲ ರೀತಿಯಲ್ಲಿ ಸಜ್ಜಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಮೋದಿ ಮೋದಿ ಅನ್ನುವಂತ ಘೋಷಣೆ. ಕಲಬುರಗಿಯ ಯಾವ ನಗರಕ್ಕೆ ಕಾಲಿಟ್ಟರೂ ಕೂಡ ಕೇಸರಿ ಬಾವುಟಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರಗಳು ಇವತ್ತು ಕಣ್ಣಿಗೆ ಕಾಣೋ ತರ ಕಾಣಿಸ್ತಾ ಇದೆ. ಉಮೇಶ್ ಜಾಧವ್ ಕಲಬುರಗಿಯ ಬಿಜೆಪಿಯ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಅವರ ಪರವಾಗಿ ಮತ್ತೊಂದು ಕಡೆ ಬೀದರ್ನ ಭಗವಂತ ಖೂಬಾ ಅವರ ಪರವಾಗಿ ಮತಯಾಚನೆಯಾಗುತ್ತೆ. ಬರೀ 2 ಕ್ಷೇತ್ರಕ್ಕೆ ಸೀಮಿತ ಅಲ್ಲ, 1 ಕ್ಷೇತ್ರದ ಈ ಸಮಾವೇಶ 5-6 ಜಿಲ್ಲೆಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ.